ಹಾಯ್ ಎವ್ರಿವಾನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮ ಜೊತೆಗೆ ಸಕ್ಕರೆ ಪಾಕ ಮಾಡ್ದೇನೆ, ಹಾಗೆ ರವೆನ ಹುರಿದೇನೆ ರವೆ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಆದರೆ ನಮಗೆ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ, ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಮೆಲ್ಟಾಗಿ ಹೋಗಬೇಕು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ಒಂದು ಸಾರಿ ಮನೆಯಲ್ಲಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಹಾಗಿದ್ರೆ ವೆಯ್ಟ್ ಮಾಡ್ದೇನೆ ಹೇಗೆ ಮಾಡೋ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ 2 ಬಟ್ಟಲದಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಲ್ಲ, ಇದು ಬಾಂಬೆ ರವೆ ತೊಗೊಂಡಿರೋದು. 2 ಬಟ್ಟಲದಷ್ಟು ತೊಗೊಂಡಿದ್ದೀನಿ. ಹಾಗೆ ಅದಾದ ನಂತರ 3 ರಿಂದ 4 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪನ ನೀವಿನ್ನು ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು, ಆದರೆ ಕಡಿಮೆ ಹಾಕ್ಕೊಳಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗೆ ಅದಾದ ನಂತರ 1/2 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿರೋ ಹಾಲು. ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಹಾಕ್ಕೊಂಡು, ಹಾಲು ಇಷ್ಟೇ ತೊಗೋಬೇಕು ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ನೀವು ಇಲ್ಲಿ ತೊಗೊಳ್ಬೋದು. ಹಾಗೆ ಜಾಸ್ತಿ ಹಾಲು ಹಾಕ್ಕೊಳಕ್ಕೆ ಹೋಗಬೇಡಿ, ಹಾಗೆ ಗಟ್ಟಿಯಾಗಿ ಕೂಡ ರವೆನ ಕಲಿಸ್ಕೊಳಕ್ಕೆ ಹೋಗಬಾರ್ದು. ಇವಾಗ ನೀಟಾಗಿ ರವೆ ಮತ್ತು ತುಪ್ಪ ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು 1/2 ಗ್ಲಾಸ್ ಹಾಲು ಅಂದ ತಕ್ಷಣ ಇಷ್ಟು ಒಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಕಲಿಸ್ಕೊತಾ ಹೋಗಬೇಕು. ನೋಡ್ಬೋದು ನೀವು ಇಲ್ಲಿ ಈ ಥರ ಕಲಿಸಿದ್ರೆ ಸಾಕಾಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ನಾನಿಲ್ಲಿ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಹಾಲಿದೆ, ಯಾಕಂದರೆ ರವೆ ಹಾಲನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ 1/2 ಗ್ಲಾಸ್ ತೊಗೊಂಡಿದ್ದೆ ಅಂತ ಹೇಳಿದೆ, ಇಷ್ಟು ಹಾಲು ಉಳಿದಿದೆ. ಈಗ ಇದನ್ನು 15 ರಿಂದ 20 ನಿಮಿಷದವರೆಗೂ ಹಾಗೆ ಬಿಟ್ಟಿದ್ದೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಹಾಲು ಕಂಪ್ಲೀಟಾಗಿ ಹೀರ್ಕೊಂಡಿದೆ ರವೆ. ಈ ಥರ ನಾವಿಲ್ಲಿ ಚಪಾತಿ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊತೀವಲ್ಲ, ಆ ಥರ ಆದರೆ ಸಾಕಾಗುತ್ತೆ. ಒಂದು ಸಾರಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ನೋಡ್ತಿರ್ಬೋದು, ನಾನು ಹಿಟ್ಟನ್ನ ಈ ರೀತಿ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊತೀನಿ. ಹಾಗೆ ನೀವು ರೌಂಡಾಗಿ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ನೋಡ್ಬೋದು ನೀವು, ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ದಪ್ಪನಾಗೂ ಇರಬಾರ್ದು, ಹಾಗೆ ತಿಳುವಾಗಿ ಕೂಡ ಇರಬಾರ್ದು. ನಾನಿಲ್ಲಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಡೀಪ್ ಫ್ರೈ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗಿದೆ. ಇವಾಗ ನೆನಪಿರಲಿ, ಎಣ್ಣೆ ಲೋ ಫ್ಲೇಮಲ್ಲೂ ಇರಬಾರ್ದು, ಹಾಗೆ ಜಾಸ್ತಿ ಬಿಸಿ ಕೂಡ ಆಗಿರಬಾರ್ದು, ಮೀಡಿಯಮ್ ಇದ್ದರೆ ನಡೆಯುತ್ತೆ. ಇವಾಗ ಇಷ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ನಾನಿಲ್ಲಿ ಜಾಸ್ತಿ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಒಂದೇ ಸಾರಿ ಎಲ್ಲ ಆಗಿಬಿಡುತ್ತೆ. ನಾನಿಲ್ಲಿ ಮನೆಯಲ್ಲೇ ಯೂಸ್ ಮಾಡೋ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಕೆಲವರು ರೈಸ್ ಬ್ರೈನ್ ಆಯಿಲು ಇಲ್ಲಾಂದರೆ ಶೇಂಗಾ ಎಣ್ಣೆ ಎಲ್ಲ ಯೂಸ್ ಮಾಡ್ತಿರ್ತಾರೆ, ಅಂದರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಅದೆಲ್ಲ ಹಾಕೋದ್ರಿಂದ. ಹಾಗಾಗಿ ಸನ್ಫ್ಲವರ್ ಆಯಿಲೇ ಬೆಸ್ಟ್ ಅನಿಸುತ್ತೆ. ಇವಾಗ ಕೆಳಗಡೆ ಬೆಂದಿರೋದ್ರಿಂದ ಅದನ್ನಿಷ್ಟನ್ನು ಹೊಳಿಸಾಕೊಂಡಿದ್ದೀನಿ. ಜಾಸ್ತಿ ಬ್ರೌನ್ ಕಲರ್ ಬರೋವರೆಗೂ ಬಿಡಬಾರ್ದು. ಈ ಥರ ಲೈಟ್ ಬ್ರೌನ್ ಕಲರ್ ಬಂದರೆ ನಡೆಯುತ್ತೆ. ಗೋಲ್ಡನ್ ಬ್ರೌನ್ ಅಂತೀವಲ್ಲ, ಆ ಥರ ಬಂದರೆ ಸಾಕು. ಜಾಸ್ತಿ ಬ್ರೌನ್ ಕಲರ್ ಮಾಡ್ಕೊಂಡ್ಬಿಟ್ರೆ ರವೆ ಉಂಡೆ ಅಂತಲೇ ಅನಿಸೋದಿಲ್ಲ, ಬೇರೆ ಕಲರ್ ಬಂದುಬಿಡುತ್ತೆ ಅದು. ಇವಾಗ ಈ ಥರ ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ. ಕಡಿಮೆ ಉರಿಲೇ ಮಾಡ್ಕೋಬೇಕು ಇದನ್ನು, ಯಾಕಂದರೆ ಸ್ವಲ್ಪ ದಪ್ಪನಾಗಿ ನಾವು ಮಾಡ್ಕೊಂಡಿರೋದ್ರಿಂದ ಒಳಗಡೆ ಬೆಂದಿರೋದಿಲ್ಲ. ಇವಾಗ ಇಷ್ಟು ರೆಡಿ ಆಯಿತು. ನೋಡ್ಬೋದು ನೀವಿಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಇದಿಷ್ಟು ಕಂಪ್ಲೀಟಾಗಿ ತಣ್ಣಗಾಗಿ ಬಿಟ್ಬಿಡಬೇಕು. ಇಷ್ಟು ತಣ್ಣಗಾದ ನಂತರ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ನೀವಿಲ್ಲಿ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಿತ್ತು. ಅದಕ್ಕೆ ನಾನು ಮೊದಲೇ ಹೇಳಿದ್ದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಅಂತ. ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಎಷ್ಟೇ ಬೇಯುತ್ತೆ, ಒಳಗಡೆ ಹಸಿ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇವಾಗ ಈ ಥರ ಚಿಕ್ಕ ಚಿಕ್ಕ ಪೀಸ್ ಇಷ್ಟು ಮಾಡ್ಕೊಂಡಾಯಿತು. ಇದಕ್ಕೆ ನಾನಿಲ್ಲಿ ಒಂದು 4 ರಿಂದ 5 ಏಲಕ್ಕಿನ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಏಲಕ್ಕಿ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ನಾವಿಲ್ಲಿ ಮಿಕ್ಸಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡ್ಬೋದು ನೀವಿಲ್ಲಿ ಈ ಥರ ರವೆ ರವೆ ಬರುತ್ತೆ, ಆ ಥರ ಮಿಕ್ಸಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಇಷ್ಟನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ 2 ಕಪ್ಪಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪ. ನೀವಿಲ್ಲಿ ತುಪ್ಪನ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಬಟ್ಟಲಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅದರಲ್ಲಿ 1/4 ಭಾಗ ಮಾತ್ರ, ಅಂದರೆ ಒಂದು 2 ರಿಂದ 3 ಸ್ಪೂನಷ್ಟೇ ನಾನಿಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಹಾಲು ಬದಲಾಗಿ ತುಪ್ಪ ಕೂಡ ಹಾಕ್ಕೊಳ್ಬೋದು ಪೂರ್ತಿಯಾಗಿ. ನಾನಿಲ್ಲಿ ಹಾಲನ್ನ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ 2 ಹಾಕಿ ತೋರಿಸಿದ್ದೀನಿ ಅಷ್ಟೇ. ಇದು ಸಕ್ಕರೆ ನಾವೇನು ಹಾಕ್ಕೊಂಡಿರ್ತೀವಲ್ಲ, ಆ ಸಕ್ಕರೆ ಪುಡಿ ಕಂಪ್ಲೀಟಾಗಿ ರವೆ ಜೊತೆಗೆ ಮಿಕ್ಸ್ ಆಗಬೇಕು, ಬೈಂಡ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಉಂಡೆ ಕೂಡ ಅಷ್ಟೇ ಈಸಿಯಾಗಿ ಕಟ್ಕೋಬೋದು. ಇದನ್ನು ಜಾಸ್ತಿ ಏನು ಕಷ್ಟ ಅನಿಸೋದೇ ಇಲ್ಲ, ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ. ನೀವಿಲ್ಲಿ ಡ್ರೈ ಫ್ರೂಟ್ಸ್ನ ಬೇಕಿದ್ದರೂ, ಅಂದರೆ ಗೋಡಂಬಿ ಅದನ್ನೆಲ್ಲ ಕೂಡ ಹಾಕ್ಕೊಳ್ಬೋದು. ನಿಮಗೆ ಕಲರ್ಫುಲ್ಲಾಗಿ ರವೆ ಉಂಡೆ ಬೇಕು ಅನಿಸಿದ್ರೆ
ನಾನು ಆವಾಗಲೇ ಹಾಲು ಹಾಕ್ಕೊಂಡಲ್ಲ, ಆವಾಗ ಕೇಸರಿ ಕೂಡ ಮಿಕ್ಸ್ ಮಾಡಿಕೊಂಡು ಅದೇ ಹಾಲಲ್ಲಿ ಹಾಕ್ಕೊಳ್ಬೋದು. ಇವಾಗ ಈಸಿಯಾಗಿರೋ ರವೆ ಉಂಡೆ ರೆಡಿ ಆಯಿತು. ನೋಡಿದ್ರೆಲ್ಲ ಎಷ್ಟೊಂದು ಈಸಿಯಾಗಿ ಮಾಡ್ಕೋಬೋದು ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮಕ್ಕಳಿಗಷ್ಟೇ ಅಲ್ಲ, ನಿಮ್ಗಳಿಗೂ ಇಷ್ಟ ಆಗುತ್ತೆ. ಹಾಗಿದ್ರೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರಿದೇನೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸಾಯಿಬಾಬಾ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಸಾಯಿರಾಮ್.